ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಉತ್ತಮ ಜೀವನನ ನಡೆಸೋದಕ್ಕೆ ಆರೋಗ್ಯ ತುಂಬಾನೇ ಮುಖ್ಯ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಉಸಿರು ಅಂತೀವಿ. ನಮ್ಮ ಜೀವನದಲ್ಲಿ ಆರೋಗ್ಯವೇ ಸರಿ ಇಲ್ಲದೆ ಇದ್ರೆ ಸುಖ ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಸೊ ಇವತ್ತಿನ ಒಂದು ಈ ಒಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದಷ್ಟು ಆರೋಗ್ಯದ ಬಗ್ಗೆ ವಿವರವನ್ನ ಕೊಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಹೋಮಿಯೋಪತಿ ಡಾಕ್ಟರ್ ಆಗಿರುವಂತ ಡಾಕ್ಟರ್ ಸಂಜಯ್ ಪನಿಕರ್ ಅವರು. ಬನ್ನಿ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೈನಟಿಸ್ ಅದು ಯಾಕೆ ಬರುತ್ತೆ, ಅದಕ್ಕೆ ಪ್ರಮುಖ ಲಕ್ಷಣ ಏನು, ಎಲ್ಲವನ್ನ ತಿಳಿತಾ ಹೋಗೋಣ. ಡಾಕ್ಟರ್, ಸೈನಸ್ ಅನ್ನೋದು ಯಾಕೆ ಬರುತ್ತೆ, ಇದಕ್ಕೆ ಲಕ್ಷಣ ಏನು ಅಂತ? ಆಕ್ಚುಲಿ ನಮ್ಮ ಫೇಸ್ ಅಲ್ಲಿ ಸ್ವಲ್ಪ ಕ್ಯಾವಿಟೀಸ್ ಇದೆ. ಸ್ಕಲ್ ಒಳಗಡೆ ಸ್ವಲ್ಪ ಎಂಟಿ ಸ್ಪೇಸಸ್ ಇದೆ. ಇಲ್ಲಿ 2 ಕ್ಯಾವಿಟೀಸ್ ಅದೇ, ಇಲ್ಲಿ 2 ಕ್ಯಾವಿಟೀಸ್ ಇದೆ ಒಳಗಡೆ. ಇದು ಫ್ರಂಟಲ್ ಸೈನಸ್ ಅಂತ ಹೇಳ್ತೀವಿ, ಇದು ಮ್ಯಾಕ್ಸಿಲರಿ ಸೈನಸ್ ಅಂತೆ. ಸೈನಸ್ ಮೀನ್ಸ್ ಏರ್ ಫಿಲ್ಡ್ ಸ್ಪೇಸ್ ಅಷ್ಟೇ, ಅದು ಎಲ್ಲರಿಗೂ ಇರುತ್ತೆ ಸೈನಸ್. ಬಟ್ ಅದು ಇನ್ಫ್ಲೇಮ್ ಆಗುತ್ತೆ. ಅದು ಇನ್ಫ್ಲೇಮ್ ಆಗೋ ಟೈಮಲ್ಲಿ ಸೈನುಸೈಟಿಸ್ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಇನ್ಫ್ಲಮೇಷನ್ ಆಫ್ ದಿ ಸೈನಸ್. ಸೊ ಈ ಫ್ರಂಟಲ್ ಸೈನಸ್ ಇನ್ಫ್ಲೇಮ್ ಆಗ್ಬೋದು, ಮ್ಯಾಕ್ಸಿಲರಿ ಸೈನಸ್ ಇನ್ಫ್ಲೇಮ್ ಆಗ್ಬೋದು, ಹೆಡ್ ಒಳಗಡೆ ಸ್ಫಿನಾಯ್ಡ್ ಸೈನಸ್ ಅಂತ ಇದೆ, ಈ ನೋಸ್ ಹಿಂದ್ಗಡೆ ಒಂದು ಎಥ್ಮಾಯ್ಡ್ ಸೈನಸ್ ಅಂತ ಇದೆ. ದೀಸ್ ಆಲ್ ಸೈನಸ್ ಇನ್ಫ್ಲೇಮ್ ಆಗ್ಬೋದು. ಸೈನಸ್ ಒಳಗಡೆ ಒಂದು ಮೆಂಬ್ರೇನ್ ಇರುತ್ತೆ, ಲೈಕ್ ಬಾಯ್ ಒಳಗಡೆ ಒಂದು ಮೆಂಬ್ರೇನ್ ಇದೆಲ್ಲ, ಥಿನ್ ಲೈನಿಂಗ್ ಸಾಫ್ಟ್ ಸಲೈವ ಬರ್ತಾ ಇರುತ್ತೆ ಫ್ರಮ್ ಇನ್ಸೈಡ್ ದ ಮೌತ್, ವೆಟ್ ಆಗಿರುತ್ತೆ. ದಟ್ ಇಸ್ ದ ಮೆಂಬ್ರೇನ್. ಅದೇ ಥರ ಸೈನಸ್ ಒಳಗಡೆನೂ ಮೆಂಬ್ರೇನ್ ಇರುತ್ತೆ. ಆ ಸೈನಸ್ ಒಂದು ಮೆಂಬ್ರೇನಿಂದ ಸ್ವಲ್ಪ ಫ್ಲೂಯಿಡ್ ಸೆಕ್ರೇಟ್ ಮಾಡುತ್ತೆ ಟು ಕೀಪ್ ದ ಏರ್. ನಾವು ಇನ್ಹೇಲ್ ಮಾಡೋ ಏರ್ ನೋಸ್ ಒಳಗಡೆಯಿಂದ ಲಂಗ್ಸ್ಗೆ ಹೋಗುತ್ತಲ್ಲ, ಸೊ ಇಟ್ ಆಲ್ಸೋ ಫಸ್ಟ್ ಸರ್ಕ್ಯುಲೇಟ್ಸ್ ಇನ್ಸೈಡ್ ದ ಸೈನಸ್ ಒಳಗಡೆ ಹೋಗ್ಬಿಟ್ಟು ಕೂಲ್ ಆಗಿಬಿಟ್ಟು ದೆನ್ ಇಟ್ ಗೋಸ್ ಟು ದ ಲಂಗ್. ದಟ್ ಈಸ್ ಒನ್ ಆಫ್ ದ ರೀಸನ್ ಆಫ್ ದ ಸೈನಸ್. ಆ ಕ್ಯಾವಿಟಿ ಅದು ಇನ್ಫ್ಲೇಮ್ ಆಗಿಬಿಟ್ರೆ ಸೈನುಸೈಟಿಸ್ ಅಂತ ಹೇಳ್ತಾರೆ. ಯಾವ ಇನ್ಫ್ಲಮೇಷನು ಯಾವ ಬಾಡಿಯಲ್ಲಿ ಎಲ್ಲಿ ಇನ್ಫ್ಲಮೇಷನ್ ಆದ್ರೂ ಆ ಸೆಕೆಂಡ್ರಿ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ಫೆಕ್ಟ್ ಆಗಿಬಿಟ್ರೆ ಪಸ್ ಬರುತ್ತೆ. ಸೈನಸ್ ಒಳಗಡೆ ಪಸ್ ಬಂದರೆ ಆ ಡಿಸ್ಚಾರ್ಜ್ ಎಲ್ಲಿ ಹೋಗೋದು, ನೋಸಿಂದನೂ ಒಳಗಡೆ ಬರೋದು. ಬರಲಿಲ್ಲ ಆದರೆ ಅಲ್ಲೇ ಕಲೆಕ್ಟ್ ಆಗಿಬಿಟ್ರೆ ಪೇಯ್ನ್ ಬರುತ್ತೆ. ಸೊ ಸೈನುಸೈಟಿಸ್ಗೆ ರೀಸನ್ಸ್ ಅಂತ ಹೇಳಿದ್ರೆ ಜನರಲಿ ಇನ್ಫೆಕ್ಷನ್ಸ್ ಲೈಕ್ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಆರ್ ಅಲರ್ಜೀಸಿಂದನೂ ಬರುತ್ತೆ. ಡಸ್ಟ್ ಎಲರ್ಜಿ ಇದ್ದರೆ ಬರುತ್ತೆ, ಇಲ್ಲಾಂದರೆ ಪೋಲೆನ್ ಎಲರ್ಜಿ ಇದ್ದರೆ ಬರುತ್ತೆ. ಇನ್ಫ್ಲಮೇಷನ್ ಫಾಲೋಡ್ ಬೈ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ರೀಸನ್ ಫಾರ್ ಇನ್ಫ್ಲಮೇಷನ್ ಆಫ್ ದಿ ಸೈನಸಸ್, ಇನ್ಫ್ಲಮೇಷನ್ ಆಫ್ ದಿ ಕ್ಯಾವಿಟಿ. ಅದು ಇನ್ಫ್ಲೇಮ್ ಆಗಿಬಿಟ್ರೆ ಡಿಸ್ಚಾರ್ಜ್ ಬರುತ್ತೆ, ರನ್ನಿಂಗ್ ನೋಸ್, ಸ್ನೀಸಿಂಗ್, ನೋಸ್ ಬ್ಲಾಕ್, ಹೆಡೇಕ್, ಇದೆಲ್ಲ ಸೈನುಸೈಟಿಸ್ ಸಿಂಪ್ಟಮ್ಸೇ. ಯೂಶಲಿ ಅಲರ್ಜಿಯಿಂದ ಇದ್ದರೆ ಅರ್ಲಿ ಮಾರ್ನಿಂಗ್ ಸ್ನೀಸಿಂಗ್ ಇರುತ್ತೆ, ಎದ್ದ ತಕ್ಷಣ ಸ್ನೀಸಿಂಗ್. ವೆನ್ ಯು ವೇಕ್ ಅಪ್ ಇಮಿಡಿಯೇಟ್ಲಿ ಇನ್ ದ ಮಾರ್ನಿಂಗ್ ಯು ಹ್ಯಾವ್ ಸ್ನೀಸಿಂಗ್ ಕಂಟಿನ್ಯೂಸ್ಲಿ 10-15 ಎಪಿಸೋಡ್ಸ್. ಸೊ ಇಟ್ ಈಸ್ ಅಲರ್ಜಿಕ್ ಕೋಲ್ಡ್. ಅಲರ್ಜಿಕ್ ಕೋಲ್ಡ್ ಮೀನ್ಸ್ ಅದು ಸೈನಸ್ ಎಫೆಕ್ಟ್ ಆಗಿಬಿಟ್ರೆ ಅಲ್ಲಿ ಹೆವಿ ಆಗೋ ಇರುತ್ತೆ. ಸೊ ಸೈನಸೈಟಿಸಲ್ಲಿ ಯೂಶ್ವಲಿ ಬೆಂಡ್ ಮಾಡಿದರೆ ಹೆವಿ ಅನಿಸುತ್ತೆ ಈ ಫ್ರಂಟಲ್ಲಿ. So you feel some weight is there here. So usually what we do, now we'll take some antihistamine like cetirizine, levocetirizine, something. ಅದು ಯೂಸ್ ಮಾಡಿದರೆ ಏನಾಗುತ್ತೆ, ಅದು ಅಲ್ಲಿ ಡ್ರೈ ಆಗಿಬಿಡುತ್ತೆ. ದಟ್ ಇಟ್ ಮೇಕ್ಸ್ ದ ಇಮ್ಯೂನ್ ಸೆಲ್ ಯೂಶ್ವಲಿ ಬಾಡಿಯಲ್ಲಿ ಒಂದು ಇಮ್ಯೂನ್ ಸೆಲ್ ಇದೆ, ಮಾಸ್ಟ್ ಸೆಲ್ ಅಂತ. ಅದು ಒಂದು ಸಬ್ಸ್ಟೆನ್ಸ್ ರಿಲೀಸ್ ಮಾಡುತ್ತೆ, ಹಿಸ್ಟಮಿನ್ ಇಸ್ ಸಪೋಸ್ ಟು ಕಿಲ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್. ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಕಿಲ್ ಮಾಡಿದರೆ ಆ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ. ಬಟ್ ಈ ಅಲರ್ಜೀಸಲ್ಲಿ ಈವನ್ ಬ್ಯಾಕ್ಟೀರಿಯಾ ವೈರಸ್ ಇಲ್ಲಾದ್ರೂ ಹಿಸ್ಟಮಿನ್ ರಿಲೀಸ್ ಆಗುತ್ತೆ. ಅನ್ನೆಸೆಸರಿ ಹಿಸ್ಟಮಿನ್ ರಿಲೀಸ್ ಆದರೆ ನಮ್ಮ ಬಾಡಿನ ಎಫೆಕ್ಟ್ ಆಗುತ್ತೆ. ಸೊ ಇನ್ಫ್ಲಮೇಷನ್ ಒಳಗಡೆ ಬಂದುಬಿಡುತ್ತೆ. ಇನ್ಫ್ಲಮೇಷನ್ ಬಂದರೆ ಪೇಯ್ನ್ ಆಗುತ್ತೆ. ಎನಿ ಬಾಡಿಯಲ್ಲಿ ಯಾವ ಪಾರ್ಟಲ್ಲಿ ಇನ್ಫ್ಲಮೇಷನ್ ಬಂದರೆ ಪೇಯ್ನ್ ಬರುತ್ತೆ. ಸೊ ಸೈನಸಲ್ಲಿ ಇನ್ಫ್ಲಮೇಷನ್ ಬರೋದು ಸೈನಸೈಟಿಸ್ ಅಂತ ಹೇಳ್ತೀವಿ. ಸೈನಸೈಟಿಸ್ ಹಾಗೆಯೇ ತಲೆನೋವು, ಇದಕ್ಕೆ ಎರಡಕ್ಕೂ ಡಿಫ್ರೆನ್ಸ್ ಏನು? ಸೈನಸೈಟಿಸ್ ಮೀನ್ಸ್ ಯೂಶಲಿ ಈ ಸೈನಸಸ್ ಏರಿಯಲ್ಲಿ ಬರುತ್ತೆ. ನಾವು ಚೆಕ್ ಮಾಡುವಾಗ ಇಲ್ಲಿ ಪ್ರೆಸ್ ಮಾಡಿದರೆ ಪೇಯ್ನ್ ಇರುತ್ತೆ, ಇಲ್ಲಿ ಪ್ರೆಸ್ ಮಾಡಿದರೆ ಪೇಯ್ನ್ ಇರುತ್ತೆ. ಸೊ ದಟ್ ಈಸ್ ಸೈನಸೈಟಿಸ್. ಹೆಡೇಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡೇಕ್ ಇದೆ. ಸೈನಸೈಟಿಸ್ ಈಸ್ ಒನ್ ಟೈಪ್ ಆಫ್ ಹೆಡೇಕ್. ಅದರ್ ಟೈಪ್ಸ್ ಆಫ್ ಹೆಡೇಕ್ಸ್ ಇದೆ, ಮೈಗ್ರೇನ್ ಹೆಡೇಕ್ಸ್ ಇದೆ, ಕ್ಲಸ್ಟರ್ ಹೆಡೇಕ್ಸ್ ಇದೆ, ಟೆನ್ಷನ್ ಹೆಡೇಕ್ಸ್ ಇದೆ, ನ್ಯೂರಾಲಜಿಕಲ್ ಹೆಡೇಕ್ಸ್ ಇದೆ, ಲೈಕ್ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತಾರೆ. ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡೇಕ್. ಇವ್ರಿಗೆ ಇನ್ಫೆಕ್ಷನ್ ಬರೋ ಹೆಡೇಕ್ಸ್ ಇದೆ, ಲೈಕ್
ಈಗ ಬ್ರೈನ್ ಫೀವರಲ್ಲಿ ಬರೋ ಹೆಡೇಕ್ಸು, ಟ್ಯೂಮರಿಂದ ಬರ್ತಾ ಇರೋ ಹೆಡೇಕು, ಆ ಥರ ಡಿಫ್ರೆಂಟ್ ಟೈಪ್ಸ್. ಹಾರ್ಮೋನಲ್ ರೀಸನ್ಸಿಂದ ಬರೋ ಹೆಡೇಕ್ಸು. ಈಗ ನಾವು ಸ್ಮೋಕೆಲ್ಲ ಇನ್ಹೇಲ್ ಮಾಡಿದರೆ ಕೆಲವ್ರಿಗೆ ಹೆಡೇಕ್ ಬರುತ್ತೆ, ಫುಡ್ ಟೈಮ್ ತಿಂದಿಲ್ಲ ಆದರೆ ಹೆಡೇಕ್ ಬರುತ್ತೆ. ಅದು ಹೆಡೇಕ್ ಡಿಫ್ರೆಂಟ್ ಟೈಪ್ಸ್. ಬಟ್ ಸೈನುಸೈಟಿಸ್ ಮೀನ್ಸ್ ಸೈನಸಸ್ಸಲ್ಲಿ ಇನ್ಫ್ಲಮೇಷನ್ ಬಂದರೆ ಅದು ಸೈನುಸೈಟಿಸ್ ಅಂತ ಹೇಳ್ತೀವಿ. ಅದರ್ ಇಸ್ ಒನ್ ಟೈಪ್ ಆಫ್ ಹೆಡೇಕ್. ಬೇರೆ ಟೈಪ್ಸ್ ಆರ್ ದೇರ್. ವೆನ್ ಯು ಗೆಟ್ ಬಿಕಾಸ್ ಆಫ್ ಟೆನ್ಷನ್ ಹೆಡೇಕ್ಸ್. ಟೆನ್ಷನ್ ಹೆಡೇಕಲ್ಲಿ ಒಂದು ಬ್ಯಾಂಡ್ ಸೆನ್ಸೇಷನ್ ಇರುತ್ತೆ. ಮೈಗ್ರೇನ್ ಹೆಡೇಕ್ಸಲ್ಲಿ ಯೂಶ್ವಲಿ ಒನ್ ಸೈಡೆಡ್ ಹೆಡೇಕ್ ಇರುತ್ತೆ, ಕ್ಲಾಸಿಕಲ್ ಮೈಗ್ರೇನ್. ಅದರ್ ಟೈಪ್ಸ್ ಆರ್ ದೇರ್. ಬಟ್ ಕ್ಲಾಸಿಕಲ್ ಮೈಗ್ರೇನ್ ಯೂಶ್ವಲಿ ಒನ್ ಸೈಡ್ ಇರುತ್ತೆ, ರೆಗ್ಯುಲರ್ ಪೀರಿಯಾಡಿಸಿಟಿ ಇರುತ್ತೆ, ಎವ್ರಿ ಡೇ ಇಟ್ ವಿಲ್ ಬಿ ದೇರ್. ಸಮ್ ಪರ್ಟಿಕ್ಯುಲರ್ ಟೈಮಿಂಗ್ ಇರುತ್ತೆ, ಯೂಶ್ವಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಆರ್ ನೈಟ್. ಮಾರ್ನಿಂಗಲ್ಲಿ ಬರುತ್ತೆ, ಮಧ್ಯಾಹ್ನ ಜಾಸ್ತಿ ಆಗುತ್ತೆ, ಇಟ್ ರಿಡ್ಯೂಸಸ್. ಸೊ ಸನ್ ರೈಸಸ್ ವಿತ್ ದ ಸನ್ ಆ್ಯಂಡ್ ಗೋಸ್ ಡೌನ್ ವಿತ್ ದ ಸನ್ ಅಂತ ಹೇಳ್ತಾರೆ. ಆ ಥರ ಹೆಡೇಕ್ಸ್ ಕ್ಯಾನ್ ಬಿ ದೇರ್. ಇಟ್ ಕ್ಯಾನ್ ಹ್ಯಾವ್ ಎನಿ ಪೀರಿಯಾಡಿಸಿಟಿ, ಬಟ್ ಪೀರಿಯಾಡಿಕಲ್ ಇರುತ್ತೆ, ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ದಟ್ ಈಸ್ ದ migraine headaches. So ಆ ಥರ ಕ್ಲಾಸಿಫಿಕೇಶನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡೇಕ್ಸ್ are there, but sinus is one type of that. ಸೈನಸೈಟಿಸ್ ಅನ್ನ ಕ್ಯೂರ್ ಮಾಡೋದು ಹೇಗೆ ಡಾಕ್ಟರ್? ಸೈನಸೈಟಿಸ್ಗೆ ಕಾರಣ ಯು ಟು ಐಡೆಂಟಿಫೈ. ಮೋಸ್ಟ್ಲಿ ಇಟ್ ಇಸ್ ಎ ಇಮ್ಯೂನ್ ರಿಲೇಟೆಡ್ ಪ್ರಾಬ್ಲಮ್. ಇಮ್ಯೂನ್ ಸಿಸ್ಟಮ್ಗೆ ಇದು ಬ್ಯಾಕ್ಟೀರಿಯಾ, ಇದು ವೈರಸ್, ಇದು ಪೋಲನ್ ಅಂತ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಸೊ ದೆನ್ ದಟ್ ಪರ್ಸನ್ಸ್ ಇಮ್ಯೂನ್ ಸಿಸ್ಟಮ್ ಇಸ್ ರಿಯಾಕ್ಟಿಂಗ್ ಅಬ್ನಾರ್ಮಲಿ. ಇದರ ಡಸ್ಟ್ ಪಾರ್ಟಿಕಲ್ ನೋಡಿದ್ರೆ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಇಟ್ ಇಸ್ ರಿಲೀಸಿಂಗ್ ಹಿಸ್ಟಮಿನ್ ಹೋಗ್ಬಿಟ್ಟು ಇಲ್ಲಿ ರಿಲೀಸ್ ಆದರೆ ಅಲ್ಲಿ ಇನ್ಫ್ಲಮೇಷನ್ ಬರುತ್ತೆ. ಸೊ ಸೈನಸೈಟಿಸ್, ಫ್ರಾಂಟಲ್ ಸೈನಸೈಟಿಸ್ ಬರುತ್ತೆ. ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು, ಬಿಕಾಸ್ ಕೋಲ್ಡ್ ವೆದರ್ ಎಲ್ಲ ಬಂದರೆ ಇನ್ಫೆಕ್ಷನ್ಸ್ ಬರುತ್ತೆ ಪೀಪಲ್. ವೆನ್ ದ ವೆದರ್ ಚೇಂಜಸ್, ರೈನಿ ವೆದರ್, ಕ್ಲೌಡಿ ವೆದರ್, ಈಗ ರೈನ್ಸ್ ಬರಕ್ಕೆ ಇಟ್ ಇಸ್ ಗೋಯಿಂಗ್ ಟು ಕಮ್. ಸೊ ಬಂದರೆ ಆಟೋಮೆಟಿಕ್ ಸೈನಸ್ ಇನ್ಫ್ಲಮೇಷನ್ ವಿಲ್ ಹ್ಯಾಪನ್ ಫಾರ್ ಲಾಟ್ ಆಫ್ ಪೀಪಲ್. ಕೆಲವ್ರಿಗೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಈಗ ನಾಳೆ ರೈನ್ ಬರ್ತಾ ಇದ್ದರೆ ಇವತ್ತೇ ಸ್ಟಾರ್ಟ್ ಆಗಿಬಿಡುತ್ತೆ ಸಿಂಪ್ಟಮ್ಸ್. ಬಾಡಿ ಸೆನ್ಸಿಟಿವಿಟಿ, ಅದು ಹೈಲಿ ಸೆನ್ಸಿಟಿವ್ ಟು ವೆದರ್ ಚೇಂಜಸ್. ಹಂಗಿದ್ರೂ ಸೈನಸ್ ಇನ್ಫ್ಲಮೇಷನ್ಸ್ ಬರ್ಬೋದು. ಸೈನಸ್ ಇನ್ಫ್ಲೇಮ್ ಆದರೆ ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಟು ಬಿಲ್ಡ್ ಅಪ್ ಯುವರ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಇಟ್. ಅಡ್ಯಾಪ್ಟೇಷನ್, ಹೌ ಯು ಆರ್ ಅಡ್ಯಾಪ್ಟಿಂಗ್ ಟು ದಟ್ ಸಿಚುವೇಶನ್. ಇದು ಕ್ಯಾನ್ ಬಿ ಡಸ್ಟ್, ಇಟ್ ಕ್ಯಾನ್ ಬಿ ಪೋಲೆನ್ಸ್, ಇಲ್ಲಾದರೆ ಇಟ್ ಕ್ಯಾನ್ ಬಿ ವೆದರ್ ಚೇಂಜಸ್, ಇಟ್ ಕ್ಯಾನ್ ಬಿ ಇನ್ಫೆಕ್ಷನ್ಸ್ ದಟ್ ಯು ಆರ್ ಗೆಟಿಂಗ್. ಅದಕ್ಕೆಲ್ಲ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಮಾಡಬೇಕು, ಬಾಡಿ ಅಡ್ಯಾಪ್ಟೇಷನ್ ಕೆಪಾಸಿಟಿ ಇಂಪ್ರೂವ್ ಮಾಡಬೇಕು. ಹೋಮಿಯೋಪತಿಕಲ್ಲಿ ಅದೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಆ ಫ್ರೀಕ್ವೆನ್ಸಿ ಆಫ್ ಹೆಡೇಕ್ಸ್ ವಿಲ್ ರೆಡ್ಯೂಸ್. ಸಪೋಸ್ ಯು ಆರ್ ಗೆಟಿಂಗ್ ಸೈನಸ್ ಪ್ರಾಬ್ಲಮ್ ಎವ್ರಿ ಡೇ, ಆ ಗ್ಯಾಪ್ ಇನ್ಕ್ರೀಸ್ ಆಗುತ್ತೆ. ಒನ್ಸ್ ಇನ್ 2 days ಆಗುತ್ತೆ, ಒನ್ಸ್ ಇನ್ 3 days ಆಗುತ್ತೆ, ಒನ್ಸ್ ಇನ್ ಎ ವೀಕ್ ಆಗುತ್ತೆ. ಎವೆಂಚುಲಿ ಇಟ್ ವಿಲ್ ರೆಡ್ಯೂಸ್ ಆಗಿಬಿಟ್ಟು 0 ಹೆಡೇಕ್ಸ್. ಯು ಆರ್ ನೋ ಮೋರ್ ಗೆಟಿಂಗ್ ಹೆಡೇಕ್ ಫಾರ್ ಎ ಪೀರಿಯಡ್ ಆಫ್ ಅಟ್ ಲೀಸ್ಟ್ 3-4 months. ದೆನ್ ವಿ ಯೂಶ್ವಲಿ ಸ್ಟಾಪ್ ದ ಮೆಡಿಕೇಶನ್. ಆಮೇಲೆ ಹೋಮಿಯೋಪತಿಕಲ್ ಕಂಪ್ಲೀಟ್ ಕ್ಲಿಯರ್ ಆದರೆ ಪುನಃ ಬರಲ್ಲ ಅದು. ನನಗೆ ಸೈನಸ್ ಪ್ರಾಬ್ಲಮ್ ಇತ್ತು. ಐ ಮೆಸೆಲ್ಫ್ ಹ್ಯಾಡ್ ಲಾಟ್ ಆಫ್ ಸೈನಸ್ ಇಶ್ಯೂಸ್. ಯೂಶ್ವಲಿ ಸೈನಸ್ ಇರೋರಿಗೆ ಒಂದು DNS ಪ್ರಾಬ್ಲಮ್ ಇರುತ್ತೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಪಾರ್ಟಿಷನ್ ಒಂದು ಸೈಡ್ಗೆ ಸ್ವಲ್ಪ ಡಿವಿಯೇಟೆಡ್ ಆಗಿರುತ್ತೆ. ಅದು ಶೇಪ್ ಆಫ್ ದಿ ನೋಸ್, ದ ಸ್ಟ್ರೈಟ್ ಇರಬೇಕು ಸೆಪ್ಟಮ್, ಬಟ್ ದಟ್ ಸೆಪ್ಟಮ್ ಕ್ಯಾನ್ ಬಿ ಸ್ಲೈಟ್ಲಿ ಡಿವಿಯೇಟೆಡ್. ಅದಿದ್ರೆ ಏನಾಗುತ್ತೆ, ನೋಸ್ ಬ್ಲಾಕ್ ಬರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ, ಸ್ನೀಸಿಂಗ್ ಇರುತ್ತೆ, ಅಲರ್ಜಿಕ್ ಪ್ರಾಬ್ಲಮ್ಸ್ ಈಸಿಲಿ ಎಫೆಕ್ಟ್ ಆಗುತ್ತೆ. ಆಲ್ ದಿಸ್ ಐ ಆಲ್ಸೋ ಹ್ಯಾಡ್. ನನ್ನ ಟೀಚರ್ ಟ್ರೀಟ್ ಮಾಡಿದ್ರು ಹೋಮಿಯೋಪತಿಕ್ ಮೆಡಿಸಿನಿಂದ. ಎವ್ರಿ ಡೇ ಐ ಯೂಸ್ ಟು ಗೆಟ್ ಹೆಡೇಕ್, ಎವ್ರಿ ಸಿಂಗಲ್ ಡೇ, ಕಾಲೇಜ್ ಡೇಸಲ್ಲಿ. ಸೊ ಮೈ ಟೀಚರ್ Dr. Halloween, she lecturer in Father Muller's at that time. Now she is practicing in Dubai. So ಅವ್ರು ಒಂದೊಂದು ಕೇಸ್ ತೊಗೊಬಿಟ್ಟು ಮೆಡಿಸಿನ್ ಕೊಟ್ಟರು. ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿರೋದು ಮೇ ಬಿ ಫಾರ್ 6 months or a year ನಾನು ಟ್ರೀಟ್ ಮಾಡಿರ್ಬೋದು ರೆಗ್ಯುಲರ್ ಆಗಿ ಮೆಡಿಸಿನ್ ಯೂಸ್ ಮಾಡಿ. ಟಿಲ್ ಡೇಟ್ ನಾವು ಐ 53 years old. ಆ ಟೈಮಲ್ಲಿ ಕ್ಲಿಯರ್ ಆಗಿರೋ ಹೆಡೇಕ್ ಟಿಲ್ ನಾವು ಐ ಡಿಂಟ್ ಗೆಟ್. ಸೊ ಆ ಥರ ಹೋಮಿಯೋಪತಿಕಲ್ಲಿ ಕ್ಲಿಯರ್ ಆದರೆ ರಿಕರೆನ್ಸ್ ಬರಲ್ಲ. ಎವ್ರಿ ಟೈಮ್ ವೆದರ್ ಚೇಂಜಸ್ ಐ ವಿಲ್ ಗೆಟ್ ಎ ಹೆಡೇಕ್. ಎವ್ರಿ ಟೈಮ್ ಎಕ್ಸ್ಪೋಸ್ ಟು ರೈನ್ ಐ ವಿಲ್ ಗೆಟ್ ಎ ಹೆಡೇಕ್. Even otherwise also, any dust exposure, any infection goes nearby, I will catch the infection. ಅದೆಲ್ಲ ಈಗ ಹೋಮಿಯೋಪತಿಕಲ್ ಕ್ಲಿಯರ್ ಆಗಿದೆ. These are all the reason why I became a homeopath. Because that was the condition where every day I had to resort to some pain relieving medicine, painkiller, some cetirizine, something to relieve that. But ಆ cetirizine ಯೂಸ್ ಮಾಡಿದ್ರೆ ಏನಾಗುತ್ತೆ, ರನ್ನಿಂಗ್ ನೋಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ, ಬಟ್ ಹೆಡ್ ಇನ್ನೂ ಹೆವಿ ಆಗಿಬಿಡುತ್ತೆ. ಸೊ ಅದು ಹೋಮಿಯೋಪತಿಕ್ ಮೆಡಿಸಿನ್ ಯೂಸ್ ಮಾಡಿದ್ರೆ ಅಷ್ಟೊಂದು ಇಮಿಡಿಯೇಟ್ ರೆಸ್ಪಾನ್ಸ್ ಬರಲ್ಲ. ಸಮ್ಟೈಮ್ಸ್ ಇಟ್ ವಿಲ್ ಕಮ್ ಇಫ್ ದಟ್ ಈಸ್ ಎನ್ ಅಕ್ಯೂಟ್ ಅಟ್ಯಾಕ್, ಸಡನ್ ಆಗಿ ಬಂದಿದೆ. ದರ್ ಆರ್ ಸಮ್ ಮೆಡಿಸಿನ್ಸ್ ಲೈಕ್ ಬೆಲಡೋನಾ ಅದೆಲ್ಲ ಯೂಸ್ ಮಾಡಿದರೆ ಇಮಿಡಿಯೇಟ್ ರಿಲೀಫ್ ಬರುತ್ತೆ. ಬಟ್ ಅದು ರಿಕರೆನ್ಸ್ ಸ್ಟಾಪ್ ಮಾಡೋದು ಬಿಗರ್ ಚಾಲೆಂಜ್.
ದ್ಯಾಟ್ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಮಾಡಿದರೆ ಅದು ಕ್ಲಿಯರ್ ಆಗುತ್ತೆ. ಕೆಲವರಿಗೆ ಈ ಪೋರ್ಷನ್ ಐಲಿಡ್ ದಪ್ಪ ಆಗುವಂಥದ್ದು, ಡಾರ್ಕ್ ಸರ್ಕಲ್ಸ್ ಆಗುವಂಥದ್ದು, ಇದೇನಾದ್ರೂ ಸೈನಸ್ ಪ್ರಾಬ್ಲಮ್ ಇಂದ ಇರ್ಬೋದಾ? ಯೂಶಲಿ ಒಂದು ಅಲರ್ಜಿ ಇರೋರಿಗೆ ಅವ್ರ ಮುಖ ನೋಡಿದರೆ ವಿ ಕ್ಯಾನ್ ಸೇ ದಿಸ್ ಪರ್ಸನ್ ಹ್ಯಾಸ್ ಅನ್ ಅಲರ್ಜಿಕ್ ಇಶ್ಯೂ, ಸಮಥಿಂಗ್ ಇಸ್ ದೇರ್ ವಿಚ್ ಇಸ್ ಟ್ರಿಗರ್. ಒನ್ ಆಫ್ ದ ರೀಸನ್ ಫಾರ್ ಡಾರ್ಕ್ ಸರ್ಕಲ್ and under eye bags is sinusitis. Second reason, it can also happen because of eye strain. If your sleep is less, if your stress levels are very high, or if you are aging. As the age increases, naturally a little bit of wrinkles will come, eye bags will come, dark circles will come. This is all symptoms of aging. Aging premature agodu, these all reasons like sinusitis, stress, eye strain indella agutte. ಸೈನಸ್ ಇದ್ದರೆ ಆಟೋಮೆಟಿಕ್ಲಿ ವಿಲ್ ಸಿ ಒನ್ ಮೋರ್ ಥಿಂಗ್, ಇಫ್ ದ ಪೇಷಂಟ್ ಹ್ಯಾಸ್ ಅಲರ್ಜಿ ಕೋಲ್ಡ್, ಇಲ್ಲೊಂದು ಲೈನ್ ಕಾಣುತ್ತೆ. ವೈ? ಬಿಕಾಸ್ ಇದೊಂದು ಹ್ಯಾಬಿಟ್ ಇರುತ್ತೆ. ಸೊ ಮಾಡಿ 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 ಇಲ್ಲೊಂದು ಲೈನ್ ಬಂದುಬಿಡುತ್ತೆ. ದೇ ವಾಂಟ್ ರಿಯಲೈಸ್ ಇಟ್. ಆ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ಮಾಲ್ ಏಜಿಂದ. ಎವ್ರಿ ಇಯರ್ ರೈನಿ ವಿಂಟರ್ ದಿಸ್ ವಿಲ್ ಅಗ್ರಿವೇಟ್. ಮಾಡಿ ಮಾಡಿ ದಿಸ್ ಲೈನ್ ವಿಲ್ ಕಮ್. ಸೆಕೆಂಡ್ ಥಿಂಗ್, ಐಸ್ ಎಲ್ಲ ಪಫಿ ಆಗಿಬಿಡುತ್ತೆ, ಹೆವಿನೆಸ್, ಹೆಡ್ ಹೆವಿನೆಸ್ ಇರುತ್ತೆ, ಇಲ್ಲೆಲ್ಲ ಕಂಜೆಷನ್. ಸೈನಸಲ್ಲಿ ಕಂಜೆಷನ್ ಇದ್ದರೆ ಅರೌಂಡ್ ದಿ ಐಸ್ ಪಫಿನೆಸ್, ಫೇಸ್ ಪಫಿನೆಸ್, ದೀಸ್ ಆರ್ ಆಲ್ ಸಿಂಪ್ಟಮ್ಸ್ ಆಫ್ ದಿ ಸೈನಸೈಟಿಸ್. ಯಾವಾಗಲೂ ಇರಲ್ಲ ಆ ಹೆಡ್ಏಕ್, ಮೈಗ್ರೇನ್ ಹೆಡ್ಏಕ್ ಅನ್ನೋದು. ಸೊ ಒಂದೊಂದ್ಸಲ ಕಾಣಿಸೋದು, ಅದು ಯಾಕೆ ಒಂದೊಂದ್ಸಲ ಕಾಣಿಸೋದು, ಒಂದು ಅಪರೂಪಕ್ಕೆ ಕಾಣಿಸ್ಕೊಳ್ಳೋದು ಯಾಕೆ, ಯಾವಾಗ ಹೆಚ್ಚಾಗಿ ಕಾಣಿಸುತ್ತೆ ಅಂತ? ಯೂಶಲಿ ಮೈಗ್ರೇನ್ ಮೀನ್ಸ್ ಪೀರಿಯಾಡಿಕಲ್ ಹೆಡ್ಏಕ್ಸ್. ಅದು ಪೀರಿಯಾಡಿಕಲ್ ಆಗಿ ಬರ್ತಾ ಇರುತ್ತೆ. ಕೆಲವ್ರಿಗೆ ಕೆಲವು ಟ್ರಿಗರ್ಸ್ ಇರುತ್ತೆ. ಆ ಟ್ರಿಗರ್ ಇದ್ದರೆ ಮಾತ್ರ ಮೈಗ್ರೇನ್ ಹೆಡೇಕ್ ಬರುತ್ತೆ, ಟ್ರಿಗರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಜಾಸ್ತಿ ಲ್ಯಾಪ್ಟಾಪ್ ನೋಡಿದ್ದೀನಿ, ಅವತ್ತು ನನಗೆ ಮೈಗ್ರೇನ್ ಹೆಡ್ ಟ್ರಿಗರ್ ಆಗ್ಬೋದು. ಇಲ್ಲಾಂದರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡಿ ಐ ಸ್ಟ್ರೈನಿಂದ. ಸೆಕೆಂಡ್, ಕೆಲವರಿಗೆ ಸ್ಟ್ರೆಸ್. ಈಗ ನಾವು ಟೆನ್ಷನ್ ಆಗಿಬಿಟ್ಟಿದೆ, ಯು ಕ್ರೈಯಿಂಗ್ ಎ ಲಾಟ್, ನೆಕ್ಸ್ಟ್ ಯು ಮೆ ಗೆಟ್ ಅ ಮೈಗ್ರೇನ್. ಕೆಲವ್ರಿಗೆ ಕಾಂಪ್ಲಿಕೇಟೆಡ್ ಮೈಗ್ರೇನ್ ಅಂತ ಇರುತ್ತೆ, ದಟ್ ಈಸ್ ವೆರಿ ಡೇಂಜರಸ್. ಸೊ ಕಾಂಪ್ಲಿಕೇಟೆಡ್ ಮೈಗ್ರೇನ್ ಮೀನ್ಸ್ ಹೆಡೇಕ್ ಇದೆ, ಯು ಆರ್ ಗೆಟಿಂಗ್ ಒನ್ ಸೈಡ್ ಹೆಡೇಕ್ or whatever. ಸಮಟೈಮ್ಸ್ ಹೆಡೇಕ್ ಕ್ಲಿಯರ್ ಆಗಿಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಆದಮೇಲೆ ದ ಪೇಷಂಟ್ ವಿಲ್ ಸಡನ್ಲಿ ಕೊಲ್ಯಾಪ್ಸ್. ಸೊ ಯು ವಿಲ್ ಥಿಂಕ್ ಸಮಥಿಂಗ್ ಫೇಂಟ್ ಆಗಿದೆ, ಬಟ್ ಆ್ಯಕ್ಚುಲಿ it could be a transient ischemic attack like headache. Means transient ischemic means ಬ್ರೈನ್ಗೆ ಸರ್ಕ್ಯುಲೇಷನ್ ಕಟ್ ಆಗಿಬಿಡುತ್ತೆ. Transient means temporary. Ischemic means blood circulation to the brain is suddenly reduced. And sudden attack. ಹಂಗಾದ್ರೂ ಮೈಗ್ರೇನ್ ಥರ ಇದು ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಥರ ಕಾಣುತ್ತೆ, ಬಟ್ ಇಟ್ ಈಸ್ ಅ ಕಾಂಪ್ಲಿಕೇಟೆಡ್ ಮೈಗ್ರೇನ್ ಕಾಂಪ್ಲಿಕೇಟೆಡ್ ಕೇಸಸಲ್ಲಿ ಆ ಥರ ಸಡನ್ ಆಗಿ ಪೇಂಟ್ ಆಗೋದು ಒಂದು ಸಿಂಪ್ಟಮ್. ಕೆಲವ್ರಿಗೆ ಕಾಂಪ್ಲಿಕೇಟೆಡ್ ಮೈಗ್ರೇನ್ ಇದ್ದರೆ ದೇ ವಿಲ್ ಆಲ್ಸೋ ಗೆಟ್ ಎಪಿಲೆಪ್ಸಿ ಲೈಕ್ ಸಿಂಪ್ಟಮ್ಸ್, ಫಿಟ್ಸ್ ಲೈಕ್ ಸಿಂಪ್ಟಮ್ಸ್. ಕೆಲವ್ರಿಗೆ ವಿಜುವಲ್ ಸಿಂಪ್ಟಮ್ಸ್ ಇರುತ್ತೆ, ಸ್ಪಾಟ್ಸ್ ಇನ್ ಫ್ರಂಟ್ ಆಫ್ ದಿ ಐಸ್, ಲೈಟ್ಸ್, ಶಾಕ್ ಲೈಕ್ ಫೀಲಿಂಗ್. ಸಡನ್ನಾಗಿ ಈವನ್ ಟೂತೇಕ್ ಇದ್ರೂ ಮೈಗ್ರೇನ್ ಟ್ರಿಗರ್ ಆಗ್ಬೋದು. ಆ ಥರ ವಾಟ್ ಈಸ್ ದ ಟ್ರಿಗರ್ ಕೆಲವ್ರಿಗೆ, ಸೊ ದಟ್ ಟ್ರಿಗರ್ ಮೇಲೆ ಇರುತ್ತೆ ಅದು. ಸೊ ಕೆಲವ್ರಿಗೆ ರೆಗ್ಯುಲರ್ ಆಗಿದೆ ವಿತೌಟ್ ಎನಿ ಟ್ರಿಗರ್, ಎವ್ರಿ ಡೇ ಇಟ್ ವಿಲ್ ಕಮ್. Usually that is related to the sun or something like that, then it may come. Daily you are exposed on class ಅಲ್ಲಿ daily you have to go and listen to a lecture which you don't want to listen. ಆ ಸ್ಟ್ರೆಸ್ಸಿಂದನೂ ಹೆಡೇಕ್ ಬರ್ಬೋದು. ಸೊ ಮಕ್ಕಳಿಗೆಲ್ಲ ಇದು ಕಾಮನ್. ಯೂಶ್ವಲಿ ಯು ಫೈಂಡ್ ಮೆನಿ ಕಿಡ್ಸ್ they are not able to study because every day they have a headache. By the time they come back from school, they have a headache, school headaches. ಸೊ ಈ ಥರ ಇದ್ರೂ that's all type of migraine only. ಇನ್ನೊಂದು, ಕೆಲವೊಬ್ಬರಿಗೆ ಒನ್ ಸೈಡ್ ಹೆಡೇಕ್, ಇಲ್ಲಿ ಈ ಪೋರ್ಷನ್ ಒನ್ ಸೈಡ್ ಮಾತ್ರ ಹೆಡೇಕ್, ಪ್ಲಸ್ ಇಲ್ಲಿ ಈ ಪೋರ್ಷನ್ ಹೆಡೇಕ್, ಅದು ಯಾವ ಲಕ್ಷಣ? ಒನ್ ಸೈಡ್ ಹೆಡೇಕ್ ಇಸ್ ಯೂಶಲಿ ದ ಸಿಂಪ್ಟಮ್ ಆಫ್ ಎ ಮೈಗ್ರೇನ್. ಈವನ್ ಸೈನಸೈಟಿಸ್ ಅಲ್ಲೂ ಯೂನಿಲ್ಯಾಟ್ರಲ್ ಪೇನ್ ಇರ್ಬೋದು, ಒನ್ ಸೈಡ್ ಪೇನ್ ಇರ್ಬೋದು. ಇಫ್ ದೇರ್ ಇಸ್ ಎ ಗ್ರೋತ್ ಇನ್ ಸೈಡ್ ದ ಬ್ರೈನ್ ಆನ್ ದ ಪರ್ಟಿಕ್ಯುಲರ್ ಸೈಡ್ ಆಲ್ಸೋ ಹೆಡೇಕ್ ಇರ್ಬೋದು ಆ ಪರ್ಟಿಕ್ಯುಲರ್ ಸೈಡ್. ಸಮ್ಟೈಮ್ಸ್ ಟೂತೇಕಿಂದನೂ ಆ ಸೈಡಲ್ಲಿ ಪೇನ್ ಬರ್ಬೋದು. ನೆಕ್ ಇಶ್ಯೂಸಿಂದನೂ ಹೆಡೇಕ್ ಬರ್ಬೋದು. ಇಲ್ಲೊಂದು ನರ್ವ್ ಇದೆ, ಟ್ರೈಜೆಮಿನಲ್ ನರ್ವ್ ಅಂತ ಹೇಳ್ಬಿಟ್ಟು. So that goes to the ear, to the eyes, to this part, like to the face. So that nerve is usually like this. Okay, like you can see this is the distribution. So it is going little to the back of the neck, little to this part of the forehead, little to the eyes and around the eyes, little around the mouth and the chin. So ee area dallella on electric wire tara, nerve is like electric wire. If you touch one part of the wire, all these areas you get that shock like pain. So that is trigeminal neuralgia. So one sided headaches can be
these kind of headaches, either due to the nerve which is there on that side. ಅದು ನೆಕ್ ಪ್ರಾಬ್ಲಮ್ ಇಂದ ಬರುತ್ತೆ ಕೆಲವ್ರಿಗೆ ತನ್ನಷ್ಟೇ due to some other reasons also it may come. I had one patient who had a high BP in the on the scan we found that there is a nerve which goes like this trigeminal nerve. ಅದ್ಮೇಲೆ ಒಂದು ಆರ್ಟರಿ ಪ್ರೆಸ್ ಆಗ್ತಾ ಇದೆ. Every time BP is going up, ಅದರಲ್ಲಿ ಬ್ಲಡ್ ಫಿಲ್ ಆಗಾಗ it is pressing on the nerve, that is causing a headache. ಹಂಗೂ ಇರುತ್ತೆ ಕೆಲವ್ರಿಗೆ. These are the different reasons why some eye problem in the, suppose now for example I had a patient, he had an eye issue where it's called CSR idre you will see suddenly there's a fluid which is coming in between the layers of the retina and vision obscure ಆಗುತ್ತೆ. So there's a black spot which comes in the field of the vision. ಆ ಫೀಲ್ಡ್ ಆಫ್ ವಿಷನಲ್ಲಿ ಬ್ಲ್ಯಾಕ್ ಸ್ಪಾಟ್ ಬಂದರೆ ಈ ಕೆನಾಟ್ ಸಿ ಇನ್ ದಟ್. ಯೂಶ್ವಲಿ ಅದು ಸರ್ಜರಿ ಲೇಸರ್ ಸರ್ಜರಿ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಹೆಡೇಕು ಬರುತ್ತೆ, ಐ ಪೇಯ್ನ್ ಇರುತ್ತೆ, ಹೆಡೇಕ್ ಇರುತ್ತೆ. ಸೊ ಐಯಿಂದನೂ ಹೆಡ್ಗೆ ರೆಫರ್ ಆಗ್ಬೋದು ಪೇಯ್ನ್. ಇಯರಿಂದನೂ ಕೆಲವರಿಗೆ ಕಿವಿ ನೋವು ಇರುತ್ತೆ, ಇಯರ್ ಇನ್ಫೆಕ್ಷನ್ಸ್ ಇರುತ್ತೆ, ಅದರಿಂದನೂ ಹೆಡೇಕ್ ಬರ್ಬೋದು. ಸೊ ದಿಸ್ ಏರಿಯಾ ವಾಟ್ ಎವರ್ ಸ್ಟ್ರಕ್ಚರ್ಸ್ ಆರ್ ದೇರ್ ಅದೆಲ್ಲ ಹೆಡೇಕ್ ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಮೈಗ್ರೇನ್ ಅಥವಾ ಸೈನಸೈಟಿಸ್ ಇರುವವರಿಗೆ ಫುಡ್ ಸೈಕಲ್ ಎಲ್ಲ ಹೆಂಗಿರಬೇಕು? ಮೈಗ್ರೇನಲ್ಲಿ ಯೂಶಲಿ starvation is not advised. You should have food at regular intervals. That itself will sort out many cases. It will help them. Too much fatty and oily foods avoid ಮಾಡಬೇಕಾಗುತ್ತೆ. ಹೆವಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಫುಡ್ ಇದ್ದರೆ ಕೆಲವ್ರಿಗೆ ಮೈಗ್ರೇನ್ ಹೆಡೇಕ್ಸ್ ಟ್ರಿಗರ್ ಆಗುತ್ತೆ. ಗ್ಯಾಸ್ಟ್ರಿಕ್ ಟ್ರಿಗರ್, there is a nerve called vagus nerve which can get triggered, which can trigger this kind of headache sometimes. Even but sinus ಅಲ್ಲಿ usually cold food ಅವಾಯ್ಡ್ ಮಾಡಬೇಕು. ಟೂ ಮಚ್ ರೆಫ್ರಿಜರೇಟೆಡ್ ಐಟಮ್ಸ್, ಈವನ್ ಅದರಲ್ಲೂ ಫ್ಯಾಟಿ ಆ್ಯಂಡ್ ಆಯಿಲಿ ಫುಡ್ ಇಟ್ ಈಸ್ ಬೆಟರ್ ಟು ಅವಾಯ್ಡ್. ಡಿಫಿಕಲ್ಟ್ ಟು ಡೈಜೆಸ್ಟ್ ಕೈಂಡ್ ಆಫ್ ಫುಡ್ ಯು ಕ್ಯಾನ್ ಅವಾಯ್ಡ್, ಲೈಕ್ ನಾನ್ ವೆಜಿಟೇರಿಯನ್. ಎಕ್ಸೆಸ್ ಆಫ್ ಕಾಫಿ, ಎಕ್ಸೆಸ್ ಆಫ್ ಟೀ ಈಸ್ ಅಗೇನ್ ನಾಟ್ ಗುಡ್ ಫಾರ್ even you're treating a case of migraine or sinusitis. ಕೆಲವ್ರಿಗೆ ಕಾಫಿ ಕುಡ್ಲಿಲ್ಲ ಆದ್ರೆ ಹೆಡೇಕ್ ಬಂದ್ಬಿಡುತ್ತೆ. ಹೌದು, ಅದನ್ನ ಹೇಳೋಣ ಅಂತಿದ್ದೆ. ಟೀ ಕುಡಿದ್ರೆ ಹೆಡೇಕ್ ಕಡಿಮೆ ಆಗುತ್ತೆ ಅಂತ ಕಡಿಮೆ ಆಗುತ್ತೆ. ಟೀ ಕುಡಿದ್ರೆ ಹೆಡೇಕ್ ಕಡಿಮೆ ಆಗುತ್ತೆ, ಸೈನಸ್ ಕುಡಿದ್ರೆ ಹೆಡೇಕ್ ಕಡಿಮೆ ಆಗುತ್ತೆ ಅನ್ನೋದು ಹ್ಯಾಬಿಟ್ ಥರ ಆಗಿಬಿಡುತ್ತೆ ಅದು. ಸೊ ಯುವರ್ ನರ್ವಸ್ ಸಿಸ್ಟಮ್ ಈಸ್ ಬಿಕಮಿಂಗ್ ಡಿಪೆಂಡೆಂಟ್ ಆನ್ ದ್ಯಾಟ್. ಸೊ ಯುವರ್ ಹೆಡೇಕ್ ಇಟ್ಸ್ ಲೈಕ್, ಈಗ ಹೆಡೇಕ್ ಇದ್ರೆ ನಾವು ಪೇನ್ ಕಿಲ್ಲರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ you will need a little more stronger painkiller. Next time the frequency of the painkiller will increase further and further. Body becomes more and more dependent on something external to correct itself. That is not needed. If you want to come out of that, you must come out of that dependency. Body on healing capacity ಇದೆ, ಆ ಕೆಪಾಸಿಟಿನ ಟ್ರಿಗರ್ ಮಾಡಬೇಕು. ಬಟ್ ಫಾರ್ ದ್ಯಾಟ್ ಇನಿಷಿಯಲಿ when you come out of it, ಬಾಡಿಗೆ ಅಡ್ಜಸ್ಟ್ ಆಗಲ್ಲ. It will need that stimulation. ಆ ಸ್ಟಿಮ್ಯುಲೇಟ್ ಮಾಡಿದರೆ ಒಂದು ಎನರ್ಜಿ ಬರುತ್ತೆ, ಒಂದು ಹೀಟ್ ಬರುತ್ತೆ. ಸೊ ಯುಲ್ ಗೆಟ್ ಸಮ್ ರಿಲೀಫ್, ಬಿಕಾಸ್ ಜನರಲಿ ಹೀಟ್ ವಿಲ್ ರಿಲೀವ್ ಮೆನಿ ಆಫ್ ದಿ ಕಂಡೀಷನ್ಸ್ ಲೈಕ್ ಸೈನಸೈಟಿಸ್ ಆ್ಯಂಡ್ ಆಲ್. ವೆನ್ ಯು ಡೂ ಸ್ಟೀಮ್ ಇನ್ಹಲೇಷನ್, ಹಾಟ್ ವಾಟರ್ ಕುಡಿದ್ರೆ ಎಲ್ಲ ಸ್ವಲ್ಪ ಸೈನಸ್ ಕ್ಲಿಯರ್ ಆಗುತ್ತೆ, ನೋಸು ಕ್ಲಿಯರ್ ಆಗುತ್ತೆ. ಬಟ್ ಸೊ ಯು ಮೇ ಫೀಲ್ ಲಿಟಲ್ ಬೆಟರ್. ಬಟ್ ಮೋರ್ ದೆನ್ ದ್ಯಾಟ್ ನಮ್ಮ ಬಾಡಿಯಲ್ಲಿ ಒಂದು ರೆಸ್ಪಾನ್ಸ್ ಇದೆ, ಅದು ರೆಸ್ಪಾನ್ಸ್ ಟ್ರಿಗರ್ ಮಾಡಬೇಕು. ಇಫ್ ಯು ವಾಂಟ್ ಟು ಕಮ್ ಔಟ್ ಆಫ್ ಟೀ ಆ್ಯಂಡ್ ಕಾಫಿ, ದೆನ್ ಫಸ್ಟ್ ಆ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಷನ್ ಅವಾಯ್ಡ್ ಮಾಡಬೇಕು. Tea is a stimulant, coffee is a stimulant. When you use it, what happens? Your nervous system is stimulated. Stimulation. After some time, the nerve is no longer able to work. I mean, it becomes too tired. If for yourself only, you just think, repeated agi onde action ಮಾಡ್ತಾ ಇರಿ, you become tired. So, ಅದೇ repeated stimulation of the nervous system will make the nerves become weaker and it will not respond so well. So it will need again that same stimulation to work, sometimes more. Today if you are taking one coffee, after some time become two coffee will become 3 coffee. The numbers will only increase, but the body will not come out of it. So adu ಹೊರಗಡೆ ಬರಬೇಕಾದ್ರೆ you have to slowly reduce that dependency on tea, coffee. Give some medicines to heal that. ಅದು heal ಆದರೆ automatic ಬಾಡಿಗೆ ಒಂದು healing capacity ಇದೆ. That is what we are triggering with the homeopathic medicine. We are not using chemical ಯಾವುದು ಯೂಸ್ ಮಾಡ್ತಾರೆ. ಸೊ ಬಾಡಿ ಹೀಲಿಂಗ್ ಕೆಪಾಸಿಟಿನ ಟ್ರಿಗರ್ ಮಾಡೋದು, ದಟ್ ಈಸ್ ದ ವರ್ಕ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್. ಕೆಲವರೆಲ್ಲ ಮೈಗ್ರೇನ್ ಇದೆ ಅಂತ ಸ್ಪೆಕ್ಸ್ ಹಾಕ್ತಾರೆ. ಸೊ ಅದು ಒನ್ ಟೈಪ್ ಕ್ಯೂರ್ ಮಾಡುವಂತ ಮೆಡಿಸಿನ್. ಅದು ಮೈಗ್ರೇನ್ ಇದೆ ಅಂತ ಹೇಳ್ಬಿಟ್ಟು ಸ್ಪೆಕ್ಸ್ ಹಾಕೋದು, ಬಿಕಾಸ್ ಐ ಪವರ್ ಇದ್ರೆ, ವಿಷನ್ ಕ್ಲಿಯರ್ ಇಲ್ಲಾದರೆ ಯೂಶಲಿ ಯು ವಿಲ್ ನೀಡ್ ಟು ಸ್ಟ್ರೈನ್ ದಿ ಐಸ್. ಐ ಸ್ಟ್ರೈನ್ ಆದರೆ ಹೆಡೇಕ್ ಬರೋ ಚಾನ್ಸಸ್ ಇದೆ. ಮೆನಿ ಚಿಲ್ಡ್ರನ್ ನೌ ಡೇಸ್
ಸ್ಪೆಕ್ಟಕಲ್ಸ್. ಲಾಸ್ಟ್ ಒಂದು 6 months ಬ್ಯಾಕ್ ನಾನು ಮಂಡ್ಯ ಹೋಗಿದ್ದೀನಿ. ದಟ್ ಟಾಯ್ ಫ್ಯಾಕ್ಟ್ರೀಸ್ ಟಾಯ್ಸ್ ಎಲ್ಲ ಮಾಡ್ತಾರಲ್ಲ, ಐ ವೆಂಟ್ ಟು ದಟ್ ಪ್ಲೇಸ್. ಸೊ ಅಲ್ಲೋದ್ರೆ ಐ ಸಾ ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ನೋ ಸ್ಪೆಕ್ಟಕಲ್ಸ್. ಎಲ್ಡರ್ಲಿ ಪೀಪಲ್, ಅವರೆಲ್ಲ ಟಾಯ್ಸಲ್ಲಿ ದೇ ಆರ್ ಡೂಯಿಂಗ್ ದ ಚನ್ನಪಟ್ಟಣ, ಸೊ ದೇ ಆರ್ ಡೂಯಿಂಗ್ ದಟ್ ವರ್ಕ್, ಫೈನ್ ವರ್ಕ್, ಅದರಲ್ಲಿ ಲಾಟ್ ಆಫ್ ಐ ಸ್ಟ್ರೀಮ್, ಬಟ್ ದೇ ಡೋಂಟ್ ಹ್ಯಾವ್ ಎನಿ ಸ್ಪೆಕ್ಟಕಲ್ಸ್. ಬಟ್ ಯು ಸಿ ಟುಡೇ ಸ್ಮಾಲ್ ಕಿಡ್ಸ್, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಪೆಕ್ಟಿಕಲ್ಸ್ ಇರುತ್ತೆ. ಯಾಕೆ? ವೈ? ಬಿಕಾಸ್ ಮೊಬೈಲ್, ಲ್ಯಾಪ್ಟಾಪ್, ಸ್ಕ್ರೀನ್ ಟೈಮ್ ಇಸ್ ಹೈ, ಸ್ಪೆಕ್ಟಿಕಲ್ಸ್ ಬಂದ್ಬಿಡುತ್ತೆ. ಸ್ಪೆಕ್ಟಿಕಲ್ಸ್ ಇದ್ರೆ ವಿಷನ್ ಕ್ಲಿಯರ್ ಆಗಲ್ಲ, ಇಲ್ಲಾದರೆ ವಿಷನ್ ಕ್ಲಿಯರ್ ಆಗಲ್ಲ, ವಿಷನ್ ಕ್ಲಿಯರ್ ಆಗಿಲ್ಲ ಆದರೆ ಹೆಡೇಕ್ ಬಂದ್ಬಿಡುತ್ತೆ. ಸೊ ವೆನ್ ದೇ ಆರ್ ಅಟೆಂಡಿಂಗ್ ಇನ್ ದ ಕ್ಲಾಸ್ ಬೈ ಈವ್ನಿಂಗ್ ದೇ ಹ್ಯಾವ್ ಹೆಡೇಕ್ಸ್. ಸೊ ವಿಷನ್ ಇಂಪ್ರೂವ್ ಮಾಡೋಕ್ಕೆ ಸ್ಪೆಕ್ಸ್ ಯೂಸ್ ಮಾಡ್ತಾರೆ. ಅದು ಕ್ಯೂರ್ ಅಲ್ಲ, ಬಟ್ ಇಟ್ ಈಸ್ ಎ ರಿಲೀಫ್. ಐ ಸ್ಟ್ರೈನ್ ಕಡಿಮೆ ಆಗುತ್ತೆ. ಬಟ್ now if you see, the power is 0.75 becomes 1, 1.25, ಜಾಸ್ತಿ ಆಗ್ತಾ ಇದೆ ಪವರ್. ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರೋದು 6th ಸ್ಟ್ಯಾಂಡರ್ಡಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎವ್ರಿ ಇಯರ್ ಪವರ್ ಈಸ್ ಇನ್ಕ್ರೀಸಿಂಗ್, ಮೀನ್ಸ್ ಇಟ್ಸ್ ನಾಟ್ ಗುಡ್ ಇನ್ ಚಿಲ್ಡ್ರನ್. ಇದು ಯಾಕೆ ಪವರ್ ಬರ್ತಾ ಇದೆ? ಬಿಕಾಸ್ ದ ಇಮೇಜ್ ಇಸ್ ನಾಟ್ ಫಾಲಿಂಗ್ ಆನ್ ದ ರೆಟಿನಾ. ಇಮೇಜ್ ರೆಟಿನಾ ಮೇಲೆ ಫಾಲ್ ಆಗಿಲ್ಲ ಆದರೆ you have to strain the eyes, you have to contract the eye muscles so that it will fall. So you have to do little like this or whatever, or go to, you've seen small children, no? They will be doing like this because they are contracting the eye muscles. So strain ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಅದು ಕ್ಯೂರ್ ಮಾಡಬೇಕಾದ್ರೆ ಐ ಎಕ್ಸಸೈಸಸ್ ಅದೇ, ಇಲ್ಲ ಕೆಲವು ಐ ಸೆಂಟರ್ಸ್ ಅದೇ, ಲೈಕ್ in Ayurvedic, they teach the eye exercises. Eye exercises ಕ್ಲಿಯರ್ ಆಗ್ತಾ ಇದೆ. ಆಲ್ಸೋ ಸಮ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಈ ಏಜಲ್ಲಿ ಏನಾಗುತ್ತೆ, ಫೇಸ್ ಗ್ರೋ ಆಗುತ್ತೆ. ಫೇಸ್ ಗ್ರೋ ಆಗುವಾಗ ಐಬಾಲ್ ಗ್ರೋ ಆಗುತ್ತೆ. ಸೊ ವೆನ್ ಯು ಆರ್ ಆನ್ ಹೋಮಿಯೋಪತಿಕ್ ಮೆಡಿಸಿನ್ಸ್, ದಿ ಐಬಾಲ್ ಗ್ರೋತ್ ವಿಲ್ ಬಿ ಇನ್ ಪ್ರಪೋರ್ಷನ್, ಇನ್ ಸಚ್ ಎ ಪ್ರಪೋರ್ಷನ್ ದಟ್ ದ ಇಮೇಜ್ ಕ್ಯಾನ್ ಫಾಲ್ ಆನ್ ದ ರೆಟಿನಾ. ಸೊ ಆ ಗ್ರೋಯಿಂಗ್ ಏಜಲ್ಲಿ ಅದು ಕೊಡಬೇಕು. ದೆನ್ ಇಟ್ ಹ್ಯಾಪನ್ಸ್ 3 to 4 years, 4 to 5 years or 6 years, whatever, that age group, when the face is growing. After 15-20 years, then the face will not grow further. So avag kotre ashton changes you may not see. But in the growing children, when you give medicines for specs, for power, ಅದು ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಹೆಡೇಕ್ಸ್ ಇದ್ದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ರಿಕ್ವೈರ್ಮೆಂಟ್ ಫಾರ್ ಸ್ಪೆಕ್ಸ್ ವಿಲ್ ರೆಡ್ಯೂಸ್. ಎಲ್ಲ ಕೇಸು ಆಗುತ್ತೆ ಅಂತಲ್ಲ, ಬಟ್ ಮೆನಿ ಕೇಸಸ್ ಯು ಕ್ಯಾನ್ ರಿವರ್ಟ್. ನೀವು ಆಗಲೇ ಹೇಳಿದ್ರೆ ಲೈಕ್ ನಿಮಗೆ ಹೋಮಿಯೋಪತಿ ಮೆಡಿಸಿನ್ ಇಂದ ಕ್ಯೂರ್ ಆಯಿತು ಅಂತ, ಲೈಕ್ ಅದೇ ರೀತಿ ಬೇರೆಯವರಿಗೂ ಹೋಮಿಯೋಪತಿ ಮೆಡಿಸಿನ್ ಕ್ಯೂರ್ ಆಗುತ್ತಾ? 100% ಆಗುತ್ತೆ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಫೈಂಡ್ ದ ರೈಟ್ ರೆಮಿಡಿ. ಇಫ್ ಯು ಗೆಟ್ ದ ಕರೆಕ್ಟ್ ಟ್ರೀಟ್ಮೆಂಟ್, ಕರೆಕ್ಟ್ ಮೆಡಿಸಿನ್ ಇನ್ ಹೋಮಿಯೋಪತಿಕ್, 100% it will get cured, no doubt about it. ಈಗ ಯೂಶ್ವಲಿ ಮೆನಿ ಪೀಪಲ್ ಥಿಂಕ್ ಟ್ರೈಜೆಮಿನಲ್ ನ್ಯೂರಾಲಜಿಗೆ ಕ್ಯೂರ್ ಇಲ್ಲ ಅಂತ. ಮೆನಿ ಪೀಪಲ್ ಥಿಂಕ್ because not many cases are documented. But if you come and sit in my clinic, you can meet many patients who have trigeminal neuralgia iroru cure agirodu with homeopathic medicines. Even migraines usually cure illa anta heltare, but you can come and see many patients are there in homeopathy. Not only here, any clinic, if you go any homeopathic clinic, every doctor will have many cases of migraine which is cured with homeopathic medicines. So homeopathic medicines alla curing capacity ide, but adu correct agi we have to go for a detailed case analysis, understand the root cause and then treat. ಅವಾಗ ಕ್ಲಿಯರ್ ಆಗುತ್ತೆ, ಅದು ನೋ ಡೌಟ್ ಅಬೌಟ್. ಓಕೆ ಡಾಕ್ಟರ್, ಒಂದಷ್ಟು ಮಾಹಿತಿ, ತಲೆನೋವು ಇರ್ಬೋದು, ಮೈಗ್ರೇನ್ ಇರ್ಬೋದು, ಸೈನಸಿಟಿಸ್, ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಸಂಜಯ್ ಪನಿಕರ್ ಅವರು ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ಜೊತೆಗೆ ನೀವೇನಾದರೂ ಡಾಕ್ಟರ್ ಸಂಜಯ್ ಅವ್ರನ್ನ ಮೀಟ್ ಆಗೋದಕ್ಕೆ ಅವ್ರದ್ದು 3 ಕ್ಲಿನಿಕ್ ಇದೆ. ಒಂದು ಕೋರ್ಮಂಗ್ಲ, ಮಾರ್ತಹಳ್ಳಿ, ಹಾಗೆಯೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಅವರ ಕ್ಲಿನಿಕ್ ಹೆಸರು ಬಂದು ಅಮೃತ ಹೋಮಿಯೋಪತಿ ಆ್ಯಂಡ್ ಎಸ್ಥೆಟಿಕ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್. ಸೊ ನೀವೇನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿದ್ರೆ ಈ ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಜೊತೆಗೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.